ಈ ಒಂದು ತಿಂಗಳಲ್ಲಿ ಎಷ್ಟು ಒಂದು ಸಕ್ಸಸ್ಫುಲ್ ಆಗಿರತಕ್ಕಂತಹ ಒಂದು ಫಲ ಸಿಗುತ್ತೋ ಅದರ ಜೊತೆಗೆ ಅಷ್ಟೇ ಎಚ್ಚರಿಕೆಯನ್ನ ನೀವು ಅನುಸರಿಸತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರುವಂತಹ ವಿಚಾರ. ಶತ್ರುಗಳ ಬಗ್ಗೆ, ನಿಮಗೆ ಆಗದೇ ಇರತಕ್ಕಂತ ಜನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ದುಡುಕಬಾರದು, ದುಡುಕಿನ ನಿರ್ಧಾರ ಬೇಡ, ಬೇರೆಯವರ ವಿಚಾರಕ್ಕೆ ಕೈ ಹಾಕೋದು ಬೇಡ, ಬೇರೆಯವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಇದ್ರ ಬಗ್ಗೆ ಎಚ್ಚರಿಕೆ ಇರಿ. ನೀವು ಒಳ್ಳೇದ್ ಹೇಳಿದ್ರು ಕೆಟ್ಟದಾಗಿ ತಿಳ್ಕೊಳ್ಳುವಂತ ಕೆಲವೊಂದು ಜನಗಳಿದ್ದಾರೆ. ಬೇರೆಯವ್ರ ಕೆಲ್ಸಕ್ಕೆ ಕೈ ಹಾಕಿ ಅಪವಾದ ನಿಮ್ಮ ಮೇಲೆ ಮೈ ಮೇಲೆ ಎಳ್ಕೊಳ್ಳುವಂತ ಪ್ರಯತ್ನ ಮಾಡಬೇಡಿ. ಈ ಹಿಂದೆ ಅನೇಕ ಜೀವನ ಬುದ್ಧಿ ಕಲಿಸಿದೆ. ಬೇರೆಯವ್ರ ವಿಚಾರಕ್ಕಾಗಿ ಹಣ ಕಳ್ಕೊಂಡಿದ್ದೀರಿ, ಗೌರವಕ್ಕೂ ಅನೇಕ ರೀತಿಯಿಂದ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಳ್ಕೊಂಡಿದ್ದೀರಿ. ಹಾಗಾಗಿ ಹಿಂದೆ ಮಾಡಿರುವಂತ ತಪ್ಪನ್ನ ದಯವಿಟ್ಟು ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ಮ ದುಡಿಮೆ ಆಯ್ತು, ನಿಮ್ ಮಕ್ಕಳಾಯ್ತು, ನಿಮ್ ಮುಂದೆ ಏನು ನಿರ್ಧಾರಗಳನ್ನ ತಪ್ಪೇ ನಡೆಯೋ ತರ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಇನ್ನು ಕೆಲವು ಶುಭ ವಾರ್ತೆಗಳಿಂದ, ಶುಭ ಸಮಾಚಾರಗಳಿಂದ ಒಳ್ಳೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ಳುವಂತಹ ಸನ್ನಿವೇಶಗಳಿದೆ. ಹೊಸ ವ್ಯಾಪಾರ ಯೋಜನೆಗಳು ಅನುಷ್ಠಾನಕ್ಕೆ ತರುವಂತಹ ಸನ್ನಿವೇಶಗಳು, ವೈವಿಧ್ಯಮಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಧ್ಯವರ್ತಿಗಳ ಸಹಾಯದಿಂದ ಭೂವ್ಯಾಜ್ಯಗಳು ಅಥವಾ ಯಾವುದೇ ಒಂದು ಕದನ ಕಲಹಗಳಿದ್ರು ಕೂಡ ಒಂದು ಇತ್ಯರ್ಥಕ್ಕೆ ಬರುವಂತಹ ಸನ್ನಿವೇಶಗಳಿದೆ. ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮಾವನ ಮನೆಯಿಂದ ಅಥವಾ ಮಾವನ ಕಡೆಯಿಂದ ಅಥವಾ ಬೀಗರ ಕಡೆಯಿಂದ ಯಾವುದೋ ಒಂದು ಶುಭ ಸಮಾರಂಭಗಳು ಬರುವಂತದ್ದು, ಸ್ವಲ್ಪ ಖರ್ಚಾಗುವಂತ ಸನ್ನಿವೇಶಗಳು ಸಹಜವಾಗಿರುತ್ತೆ. ಕೆಲಸಗಳನ್ನ ಸಹಾಯಕರಿಗೆ ಒಪ್ಪಿಸುವಂತಹ ಸನ್ನಿವೇಶಗಳು, ನೀವು ಯಾವುದೇ ಒಂದು ಊರಿಗೆ ಹೋಗೋದಿದೆ, ಯಾವುದೋ ಒಂದು ದೀರ್ಘಕಾಲೀನ ಪ್ರವಾಸ ಮಾಡೋದಿದೆ, ಆ ಪ್ರವಾಸದ ನಿಮಿತ್ತವಾಗಿ ನನ್ನ ಕೆಲಸ ನಿಂತು ಹೋಗುತ್ತೆ, ಬೇರೆಯವರಿಗೆ ಅದರ ಜವಾಬ್ದಾರಿಯನ್ನು ಕೊಡುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಪ್ರಯಾಣ ಏನೇ ಮಾಡಿದ್ರು, ಪ್ರವಾಸ ಏನೇ ಮಾಡಿದ್ರು ದೀರ್ಘಕಾಲೀನ ಬೇಡ. ಅದು ಸ್ವಲ್ಪ ಲಿಮಿಟೆಡ್ ಆಗಿರ್ಲಿ, ತಕ್ಕ ಮಟ್ಟಿಗೆ ಇರ್ಲಿ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ ಸಮಯವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಜೊತೆಗೆ ಈ ಒಂದು ತಿಂಗಳಲ್ಲಿ ಮಕ್ಕಳ ಮದುವೆ ಮಾತುಕತೆ ಅಥವಾ ಮಕ್ಕಳಿಗೋಸ್ಕರ ಏನೋ ಒಂದಿಷ್ಟು ಒಳ್ಳೆ ಬೆಳವಣಿಗೆಗಳು ನಡೆಯುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸಂಗಾತಿಯನ್ನ ಪ್ರೀತಿ ಆಧಾರಗಳಿಂದ ನೋಡ್ಕೊಳ್ಳುವಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುವಂತದ್ರಿಂದ ಬಹಳ ಸಂತೋಷದ ವಾತಾವರಣ ಸೃಷ್ಟಿ ಆಗುವಂತಹ ಸಾಧ್ಯತೆಗಳು